ಓಂ ಶಾಂತಿ. ಡೇಟ್ ಆಗಿದೆ 24 ಏಪ್ರಿಲ್ 1974. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, अब त्रिमूर्ति लाइट के साक्षात्कार मूर्त बनने की डेट ಫಿಕ್ಸ್ ಕರೋ. ಬಾಬಾ ಏನು ಹೇಳ್ತಾರೆ, ಈಗ ತ್ರಿಮೂರ್ತಿ ಲೈಟ್, ತ್ರಿಮೂರ್ತಿಯ ಪ್ರಕಾಶದ ಸಾಕ್ಷಾತ್ಕಾರ ಮುಹೂರ್ತ ಆಗ್ತಕ್ಕಂಥ ಡೇಟನ್ನು ಫಿಕ್ಸ್ ಮಾಡಿ ಅಂತ ಹೇಳ್ತಾರೆ ಬಾಬಾ. एक सेकंड में जन्म सिद्ध ईश्वरीय अधिकार देने वाले, ಒಂದೇ ಸೆಕೆಂಡಿನಲ್ಲಿ ಜನ್ಮಸಿದ್ಧ ಈಶ್ವರ್ಯ ಅಧಿಕಾರವನ್ನು ಕೊಡ್ತಕ್ಕಂಥ ನಾ ಉಮೀದ್ವಾರ್ ಬನಾನೆ ವಾಲೆ. ನಾವೆಲ್ಲ ಏನಾಗಿದೆ, ಜೀವನದಲ್ಲಿ ಯಾವುದೇ ಆಸೆ ಅದೇನೂ ಇರಲಿಲ್ಲ, ಎಲ್ಲ ಮುಗಿದು ಹೋಗಿದೆ ಅನ್ನೋ ಥರ ಇದ್ವಿ ಅಲ್ಲ. ಅಂಥವ್ರನ್ನು ಬಾಬಾ ಏನು ಮಾಡಿದರು, ಮತ್ತೆ ಶಕ್ತಿ ತುಂಬಿ ಉಮಂಗ್ ಉತ್ಸಾಹನ ತುಂಬಿದರು. ಅವ್ರು ಸರ್ವಾತ್ಮಾಂಕೋ ಬ್ಲಿಸ್ ದೇನೆ ವಾಲೆ, ಎಲ್ಲ ಆತ್ಮಗಳಿಗೂ ನೀವೇನು ಕೊಡ್ತೀರಾ, ಆಶೀರ್ವಾದ ಕೊಡ್ತಾ ತ್ರಿಮೂರ್ತಿ ಶಿವಬಾಬಾ ಹೇಳ್ತಾರೆ. ನಮ್ಮನ್ನು ಈ ಥರ ಮಾಡ್ತಾರೆ ಶಿವಬಾಬಾ. ಯಾವ್ಯಾವ ಥರ? ಒಂದೇ ಸೆಕೆಂಡಿನಲ್ಲಿ ಈಶ್ವರ್ಯ ಜನ್ಮಸಿದ್ಧದ ಅಧಿಕಾರಿಯನ್ನಾಗಿ ಮಾಡ್ತಾರೆ. ನಾವು ಉಮೀದ್ವಾರಿದ್ದಂಥವ್ರನ್ನು ಮತ್ತೆ ಎಬ್ಬಿಸ್ತಾರೆ. ಮತ್ತು ಎಲ್ಲ ಆತ್ಮಗಳಿಗೂ ಆಶೀರ್ವಾದ ಕೊಡುವಂಥವ್ರನ್ನು ತ್ರಿಮೂರ್ತಿಯನ್ನಾಗಿ ಮಾಡ್ತಕ್ಕಂಥ ಶಿವಬಾಬಾ ಹೇಳ್ತಾರೆ. आज इस संगठन की कौन सी विशेषता बाप दादा देख रहे हैं? ಇಂದು ಈ ಸಂಘಟನೆಯಲ್ಲಿ ಯಾವ ವಿಶೇಷತೆಯನ್ನು ಬಾಪ್ ದಾದಾ ನೋಡ್ತಿದ್ದಾರೆ? ಕ್ಯಾ ಹರೇಕ್ ಅಪನಿ ವಿಶೇಷತಾ ಕೋ ಜಾನ್ತೆ ಹೇ? ತಾವೆಲ್ಲರೂ ಪ್ರತಿಯೊಬ್ಬರು ನಿಮ್ಮಲ್ಲಿರ್ತಕ್ಕಂಥ ವಿಶೇಷತೆಗಳನ್ನು ತಿಳ್ಕೊಂಡಿದ್ದೀರೇನು? ನಿಮ್ಮ ಹತ್ರ ಏನೇನು ವಿಶೇಷತೆ ಇದೆ? त्रिमूर्ति बाप से त्रिमूर्ति वंशावली हर एक में आज 3 लाइट देख रही हैं. त्रिमूर्ति ತಂದೆಯಿಂದ ತ್ರಿಮೂರ್ತಿ ವಂಶಾವಲಿ, ನಾವೆಲ್ಲ ಎಂಥ ವಂಶಾವಲಿ? ತ್ರಿಮೂರ್ತಿ ಶಿವಬಾಬಾರವರ ವಂಶಾವಲಿ. ಹರೇಕ್ ಮೇ, ಪ್ರತಿಯೊಬ್ಬರಲ್ಲಿ ಇಂದು 3 ಪ್ರಕಾಶವನ್ನು ಬಾಬಾ ನೋಡ್ತಾ ಇದ್ರು. ತೀನೋ ಹಿ ಲೈಟ್ ಅಪನಿ ತರಫ್ ಆಕರ್ಷಿತ್ ಕರ್ನೆ ವಾಲಿ ಹೇ. ಈ 3 ಪ್ರಕಾಶಗಳು, ಲೈಟ್ಗಳು ಎಲ್ಲರಿಂದ ಆಕರ್ಷಿತ ಆಗ್ತಾ ಇದ್ದಾವೆ. ನಂಬರ್ ವಾರ್ ಹೇ, ಆಕರ್ಷಣೆಯಲ್ಲಿನೂ ಕೂಡ ನಂಬರ್ ವಾರ್ ಇದ್ದೀರೇನು? ಜಬ್ ತೀನೋ ಹಿ ಲೈಟ್ ಜಗ್ಮಗಾತಿ ಹುಯಿ ದಿಖಾಯಿ ದೇ. 3 ಲೈಟ್ಗಳು ಹೊಳಿತಾ ಇದ್ದರೆ, ಹೊಳೆದು ಕಾಣಿಸ್ತಾ ಇದ್ದರೆ, ತಬ್ ಹಿ ಸಬ್ಕೋ ಸಾಕ್ಷಾತ್ಕಾರ ಕರಾ ಸಕೆಂಗೆ. ಈ 3 ಲೈಟ್ಗಳು ಹೊಳೆಯೋದು ಕಾಣಿಸ್ತಾ ಇದ್ದರೆ ಆವಾಗ ಎಲ್ಲ ಆತ್ಮಗಳಿಗೂ ಏನಾಗ್ತದೆ, ಸಾಕ್ಷಾತ್ಕಾರ ಆಗ್ತದೆ. ಪ್ಯೂರಿಟಿ ಕಿ ಲೈಟ್, ಯಾವ್ಯಾವ ಲೈಟ್ ಹೇಳ್ತಾರೆ ಬಾಬಾ? ಯಾವ್ಯಾವ ಪ್ರಕಾಶ? ಎಲ್ಲದಕ್ಕಿಂತ ಮೊಟ್ಟ ಮೊದಲು ಪ್ರಕಾಶ ಯಾವುದು? ಪವಿತ್ರತೆಯ ಪ್ರಕಾಶ. ಸತೋಪ್ರಧಾನ್ ದಿವ್ಯ ದೃಷ್ಟಿ ಕಿ ಲೈಟ್, ಎರಡನೇದ್ದು ದಿವ್ಯ ದೃಷ್ಟಿಯ ಪ್ರಕಾಶ. 3 ಮಸ್ತಕ ಮಣಿ ಕಿ ಲೈಟ್, ಮಸ್ತಕ ಭ್ರುಕುಟಿಯ ಮಧ್ಯದಲ್ಲಿ ಏನು ಮಣಿ ಇದೆಯಲ್ಲ ಅದರ ಪ್ರಕಾಶ. ಯಹ ತೀನೋ ಹಿ ಸಂಪೂರ್ಣ ಬನಾನೆ ಕಿ ಮುಖ್ಯ ಬಾತೆ ಹೇ. 3ಗಳಿಂದ ನಾವೇನಾಗಬೇಕು? ಸಂಪೂರ್ಣ ಆಗಬೇಕು. 3ಗಳಿಂದ ಸಂಪೂರ್ಣ ಆಗಬೇಕು ಅಂತಂದರೆ ಮುಖ್ಯವಾದ ಮಾತುಗಳು ಏನು? ಯಾವ್ಯಾವ ಪ್ರಕಾಶ ಹೇಳಿದ್ರು ಬಾಬಾ? ಪವಿತ್ರತೆಯ ಪ್ರಕಾಶ, ಸತೋಪ್ರಧಾನತೆಯ ದಿವ್ಯ ದೃಷ್ಟಿಯ ಪ್ರಕಾಶ, 3 ಮಸ್ತಕ ಮಣಿ ಪ್ರಕಾಶ. ಈ 3 ಪ್ರಕಾಶಗಳು ಸಂಪೂರ್ಣ ಆಗಬೇಕು ಅಂತಂದರೆ ಏನು ಮಾಡಬೇಕು? तो अपने आप से पूछो कि सदा सतोप्रधान आत्मिक दृष्टि, सदा हर संकल्प, हर बोल व कर्म में प्यूरिटी की झलक कहाँ तक आई है? ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು. ಎಲ್ಲೆಲ್ಲಿ ಚೆಕ್ ಮಾಡ್ಕೊಳ್ಬೇಕು? ತಮ್ಮನ್ನು ತಾವು ಕೇಳ್ಕೊಳ್ಳಿ. ಯಾವಾಗಲೂ ಸತೋಪ್ರಧಾನ ಆತ್ಮಿಕ ದೃಷ್ಟಿ ಇದೆ ಏನು? ಎಲ್ಲರನ್ನ ನೋಡಿದಾಗ ಇದು ಆತ್ಮ, ಇದು ಶ್ರೇಷ್ಠಾತ್ಮ, ಇದು ಪರಮಾತ್ಮನ ಮಗು, ಪದ್ಮಾಪದಂ ಭಾಗ್ಯಶಾಲಿ. ಎಲ್ಲರನ್ನು ನೋಡಿದಾಗ ಈ ಸಂಕಲ್ಪದಿಂದ ನೀವು ದೃಷ್ಟಿ ಕೊಡ್ತೀರೇನು ಅಂತ ಕೇಳ್ತಾರೆ ಬಾಬಾ.
ಸತೋಪ್ರಧಾನ ಆತ್ಮಿಕ್ ದೃಷ್ಟಿ ಹಾಗೂ ಸದಾಹರ್ ಸಂಕಲ್ಪ, ಯಾವಾಗಲೂ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಮಾತು, ಪ್ರತಿಯೊಂದು ಕರ್ಮದಲ್ಲಿ ಪವಿತ್ರತೆಯ ಪ್ರಕಾಶ ಕಾಣಿಸ್ತಿದೆಯೇನೋ, ಅದು ಎಲ್ಲಿ ತನಕ ಬಂದಿದೆ ಅಂತ ಕೇಳ್ತಾರೆ ಬಾಬಾ. ಕ್ಯಾ ಸದಾ ಸ್ಮೃತಿ ಸ್ವರೂಪ ಬನೇ ಹೋ, ಯಾವಾಗಲೂ ನನ್ನ ಆತ್ಮ ಶ್ರೇಷ್ಠಾತ್ಮ, ಹೊಳೆಯುವಂಥ ಆತ್ಮ, ಯಾವಾಗಲೂ ಈ ಸ್ಮೃತಿ ಇರ್ತದೇನು ಅಂತ ಕೇಳ್ತಾರೆ ಬಾಬಾ. बाबा ಹೇಳ್ತಾರೆ, अगर आप में एक बात की भी कमी है तो त्रिमूर्ति लाइट का साक्षात्कार नहीं करा सकोगे. ಈ ಮೂರಲ್ಲಿ ಒಂದು ಕಡಿಮೆ ಇದ್ರೂ ಕೂಡ ನಿಮಗೆ ತ್ರಿಮೂರ್ತಿಯ ಪ್ರಕಾಶದ ಸಾಕ್ಷಾತ್ಕಾರ ಮಾಡ್ಸೋಕ್ಕೆ ಆಗೋದಿಲ್ಲ. ಯಾವ್ಯಾವ ಮೂರು ಹೇಳಿದ್ರು ಬಾಬಾ? ಪವಿತ್ರತೆಯ ಪ್ರಕಾಶ, ದಿವ್ಯ ದೃಷ್ಟಿಯ ಪ್ರಕಾಶ, ಮಸ್ತಕ ಮಣಿಯ ಪ್ರಕಾಶ. ಮೂರದರಲ್ಲಿ ಒಂದು ಕಡಿಮೆ ಇದ್ರೂ ಕೂಡ ನೀವು ತ್ರಿಮೂರ್ತಿ ಸಾಕ್ಷಾತ್ಕಾರ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಯಹಿ ಪ್ಯೂರಿಟಿ ಸಬ್ಸೆ ಶ್ರೇಷ್ಠ और ಸಹಜ ಪಬ್ಲಿಸಿಟಿ ಹೇ. ಪ್ರಭಾಕುಮಾರ್ ಅವ್ರದ್ದು ಇಷ್ಟು ಪಬ್ಲಿಸಿಟಿ ಯಾಕಾಗಿದೆ? ಪವಿತ್ರತೆ. ಮುಖ್ಯವಾಗಿ ಏನಿದಿಲ್ಲ? ಪವಿತ್ರತೆ ಇದೆ. ಈ ಪವಿತ್ರತೆನೇ ಏನಾಗ್ತದೆ? ಪಬ್ಲಿಸಿಟಿ, ಎಲ್ಲ ಕಡೆ ಜಗಜ್ಜಾಹೀರಾಗುವಂಥದ್ದು. ಬಾಬಾ ಹೇಳ್ತಾರೆ, और यही अंतिम पब्लिसिटी का रूप है. ಪಬ್ಲಿಸಿಟಿಯ ಎಲ್ಲ ಕಡೆ ಪಬ್ಲಿಕ್ ಆಗ್ತಕ್ಕಂಥ ಅಂತಿಮ ರೂಪ ಯಾವುದೋ? ಪವಿತ್ರತೆ. ಪವಿತ್ರತೆಯ ಪ್ರಕಾಶದಷ್ಟು ಶ್ರೇಷ್ಠ ಪ್ರಕಾಶ ಯಾವುದೂ ಇಲ್ಲ. ಎಲ್ಲದಕ್ಕೂ ಆಧಾರ ಏನು? ಪವಿತ್ರತಾ. ಬಾಬಾ ಹೇಳ್ತಾರೆ, ಜೋ ಅನ್ಯ ಕೋಯಿ ಭಿ ಆತ್ಮಾಯೇ ಕರ್ ನಹಿ ಸಕ್ತಿ. ಜಗತ್ತಿನ ಯಾವ ಆತ್ಮಗಳು ಇದನ್ನು ಮಾಡಲಿಕ್ಕಾಗೋದಿಲ್ಲ. ಯಾವುದು? ಪವಿತ್ರತಾ ಶಕ್ತಿ. तो क्या ऐसी पब्लिसिटी कर रहे हो या कोई ऐसा प्लान बनाया है या ऐसी कोई ವಿಚಿತ್ರ ಫಿಲ್ಮ್ बनाई है? ಬಾಬಾ ಕೇಳ್ತಾರೆ, ಈ ಥರ ಏನಾದರೂ ಪ್ಲ್ಯಾನ್ ಹಾಕ್ಕೊಂಡಿದ್ದೀರೇನು, ಪ್ಲ್ಯಾನ್ ಮಾಡಿದ್ದೀರೇನು, ಅಥವಾ ಏನಾದರೂ ವಿಚಿತ್ರ ಫಿಲ್ಮ್ಗಳನ್ನು ಮಾಡಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಜೈಸೆ ಸ್ಥೂಲ್ ಫಿಲ್ಮ್ ದೇಖನೆ ಸೆ आज के लोग ಪ್ರಭಾವಿತ ಹೋತೆ ಹೇ. ಇವತ್ತು ಇಡೀ ಜಗತ್ತು ಎದರ ಮೇಲೆ ಪ್ರಭಾವಿತ ಆಗಿದೆ? ಸಿನಿಮಾ. ಇವತ್ತು ಜಗತ್ತು ಇಷ್ಟು ಹಿಂಗಾಗಿದ್ದಕ್ಕೆ ಕಾರಣ ಏನು? ಮುಖ್ಯವಾಗಿ ಸಿನಿಮಾಗಳು. ಅದಕ್ಕೆ ಹೇಳ್ತಾರೆ, ವೈಸೆ ಹಿ ಆಪ್ ಸಬ್ಕೆ ಮಸ್ತಕ್, ಹಾಗೆಯೇ ತಮ್ಮ ಎಲ್ಲರ ಮಸ್ತಕದಲ್ಲಿ ಅವ್ರ ನಯನ್ ಐಸೆ ವಿಚಿತ್ರ, ಕಣ್ಣುಗಳು ಈ ಥರ ವಿಚಿತ್ರ ಆಗಿರಬೇಕು. ಅನುಭವ कराने की फिल्म दिखावे तो लोग क्या परिवर्तन में नहीं आवेंगे. ನಮ್ಮ ದೃಷ್ಟಿ ಹೆಂಗಿರಬೇಕು ಅಂತಂದರೆ, ನಾವು ಅವ್ರನ್ನ ನೋಡಿದ ತಕ್ಷಣ ಅವ್ರಿಗೆ ಎಲ್ಲ ಚಿತ್ರಗಳು ಕಾಣೋಕ್ಕೆ ಶುರು ಆಗ್ಬೇಕಂತಾರೆ ಬಾಬಾ. ಅಂದರೆ ನಮ್ಮ ನೋಡಿದ ತಕ್ಷಣ ಅವ್ರಿಗೆ ಸಾಕ್ಷಾತ್ಕಾರ ಆಗಬೇಕು. ಈ ಥರ ಸಾಕ್ಷಾತ್ಕಾರ ಆದಾಗ ಅವ್ರಿಗೆ ಅನುಭವ ಆಗೋದಿಲ್ಲೇನು, ಪರಿವರ್ತನೆ ಆಗೋದಿಲ್ಲೇನು ಅಂತ ಕೇಳ್ತಾರೆ ಬಾಬಾ. जैसे पर्दे के सामने बैठने से भिन्न भिन्न दृश्य पर्दे पर दिखाई देते हैं, वैसे ही आपके सामने आने से अनेक प्रकार की दिव्य दृष्टि दिखाई देगी. ಬಾಬಾ ಹೇಳ್ತಾರೆ, ಹೇಗೆ ಸಿನಿಮಾ ನೋಡುವಾಗ ಪರ್ದೆಗೆ ಸಾಮನೆ बैठने से, ಸ್ಕ್ರೀನ್ ಎದುರುಗಡೆ ಕೂತಿರ್ತೀವಲ್ಲ, ಸ್ಕ್ರೀನ್ ಎದುರುಗಡೆ ಕೂತಾಗ आपके सामने आने से, ಬಾಬಾ ಹೇಳ್ತಾರೆ, ಜೈಸೆ ಪರ್ದೆ ಕೆ ಸಾಮನೆ बैठने से ಭಿನ್ನ ಭಿನ್ನ ದೃಶ್ಯ ಪರ್ದೆ ಪರ್ ದಿಖಾಯಿ ದೇತೆ ಹೇ. ಆ ಸ್ಕ್ರೀನ್ ಮೇಲೆ ಆ ಎಲ್ಲ ವಿವಿಧ ರೀತಿಯ ಚಿತ್ರಗಳನ್ನು ನಮಗೆ ತೋರಿಸ್ತಾರಲ್ಲ ಸಿನಿಮಾದಲ್ಲಿ, ಹಾಗೆಯೇ ಎದುರುಗಡೆ ಹೇಗೆ ಬರ್ತಾವೋ ಆ ಚಿತ್ರಗಳು, ಹಾಗೆ ಅನೇಕ ಪ್ರಕಾರ ಕಿ ದಿವ್ಯ ದೃಷ್ಟಿ ದಿಖಾಯಿ ದೇಗಿ. ಕ್ಯಾ ಐಸಿ ರೀಲ್ ತಯಾರ್ ಕರ್ ರಹೆ ಹೋ? ಬಾಬಾ ಕೇಳ್ತಾರೆ, ಈ ಥರ ನೀವು ರೀಲ್ಸ್ಗಳನ್ನು ತಯಾರು ಮಾಡಿದ್ದೀರೇನು? इसी पुरुषार्थ में लगे हुए हो या अब तक स्वयं को ही सीट पर सेट करने में लगे हुए हो? ಎಲ್ಲರಿಗೂ ಸಾಕ್ಷಾತ್ಕಾರ ಮಾಡಿಸ್ತಕ್ಕಂಥ ಪುರುಷಾರ್ಥ ಮಾಡ್ತಾ ಇದ್ದೀರೋ, ಅಥವಾ ಇನ್ನೂ ನಿಮಗೆ ಸೀಟಲ್ಲಿ ಸೆಟ್ ಆಗಲಿಕ್ಕೆ ಆಗ್ತಿಲ್ವೋ? ಇನ್ನು ನಿಮ್ಮ ಕುರ್ಚಿ ಮೇಲೆ ನೀವು ಕೂಡೋದ್ರಲ್ಲೇ ಟೈಮ್ ಇದೆಯೋ, ಅಥವಾ ಎಲ್ಲರಿಗೂ ಸಾಕ್ಷಾತ್ಕಾರ ಮಾಡುವಂಥ ಪುರುಷಾರ್ಥ ಮಾಡಲಿಕ್ಕತ್ತಿದ್ದೀರೋ ಅಂತ ಕೇಳ್ತಾರೆ ಬಾಬಾ. दुनिया की आत्माओं को आजकल कोई नई बात चाहिए जो कि कभी किसी के संकल्प में भी न हो.
ದುನಿಯಾ ಕಿ ಆತ್ಮಾओं को, ಜಗತ್ತಿನ ಆತ್ಮಗಳಿಗೆ ಆಜ್ಕಲ್ ಇಂದು ಕೋಯಿ ನೈ ಬಾತ್ ಚಾಹಿಯೆ, ಅವ್ರಿಗೆ ಹೊಸ ಹೊಸದು ಬೇಕು. ಅದೇ ಮಾಡಿದ್ದು ಹೇಳಿದ್ದು ಮಾಡಿದರೆ ಇಷ್ಟ ಆಗೋದಿಲ್ಲ. ಇವತ್ತು ಪ್ರತಿಯೊಂದು ಆತ್ಮಗಳು ಏನು ಇಚ್ಛೆ ಪಡ್ತದೆ, ಚೇಂಜ್ ಇಷ್ಟಪಡ್ತದೆ. ಪ್ರತಿ ಕ್ಷಣಕ್ಕೂ ಚೇಂಜ್ ಬೇಕದಕ್ಕೆ, ಹೊಸದು ಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, ಜೋ ಕಿ ಕಭಿ ಕಿಸಿ ಕೆ ಸಂಕಲ್ಪೆ ಭಿ ನ ಹೋ. ಅವ್ರಿಗೆ ಹೆಂಗೆ ಹೊಸದು ಬೇಕು ಅಂತಂದರೆ ಇಲ್ಲಿ ತನಕ ಅದು ಎಲ್ಲೂ ಆಗಿರಬಾರ್ದು, ಆ ಥರ ಹೊಸದನ್ನು ಇಚ್ಛೆ ಪಡ್ತಾರೆ. ಐಸಾ ಕರ್ತವ್ಯ ದಿಖಾನೆಗೆ ಕೌನ್ ನಿಮಿತ್ತ ಬನೆಂಗೆ, ಇಂತಹ ಒಂದು ಕರ್ತವ್ಯವನ್ನು ತೋರಿಸ್ಲಿಕ್ಕೆ ಯಾರು ನಿಮಿತ್ತ ಆಗ್ತೀರಿ? ಮಹಾರಥಿ ಹೇಳ್ರಿ ಅಂತ ಹೇಳ್ತಾರೆ ಬಾಬಾ. ಹರ್ ಏಕ್ ಅಪನೆ ಕೋ ಮಹಾರಥಿ ತೋ ಸಮಜ್ತೆ ಹೋದ, ಪ್ರತಿಯೊಬ್ಬರು ತಮ್ಮನ್ನು ತಾವು ನಾನಾತ್ಮ ಮಹಾರಥಿ ಅಂತ ತಿಳ್ಕೊಂಡಿದ್ದೀರೇನು? जब सब महारथी ऐसा महान कार्य करने लग जाए तो विश्व परिवर्तन कितने समय में होगा. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಆತ್ಮಗಳು ನಾನಾತ್ಮ ಮಹಾರಥಿ ಅಂತ ತಿಳ್ಕೊಂಡಾಗ ವಿಶ್ವದ ಪರಿವರ್ತನೆ ಯಾವಾಗ ಆಗ್ತದೆ, ಎಷ್ಟು ಸಮಯದಲ್ಲಿ ಆಗ್ತದೆ? महारथियों का संगठन समय प्रति समय होता ही रहता है. ಮಹಾರಥಿಗಳ ಸಂಘಟನೆ ಸಮಯ ಪ್ರತಿ ಸಮಯ ನಡೀತಾನೆ ಇರ್ತದೆ, ಆಗ್ತಾನೆ ಇರ್ತದೆ. ಬಾಬಾ ಹೇಳ್ತಾರೆ, अब के संगठन में भी क्या बीते हुए संगठन प्रमाण ही प्लान बनावेंगे या प्रैक्टिकल प्रभाव की डेट फिक्स भी करेंगे. ಈಗ ಸಂಘಟನೆಯಲ್ಲಿ बीते हुए संगठन प्रमाण है, ಪ್ರಮಾಣ ಹಿ ಪ್ಲ್ಯಾನ್ ಬನಾಯಂಗೆ. ಹಿಂದೆ ಹೆಂಗೆ ಸಾವಕಾಶ ಪ್ಲ್ಯಾನ್ ಮಾಡ್ಕೊತ ಬಂದಿರೋ ಹಾಗೆ ಮಾಡ್ತಿರೋ, ಅಥವಾ ಪ್ರಾಕ್ಟಿಕಲ್ ಪ್ರಭಾವದಲ್ಲಿ ಬಂದು ಡೇಟನ್ನು ಫಿಕ್ಸ್ ಮಾಡಿಬಿಡ್ತೀರೋ ಕೇಳ್ತಾರೆ ಬಾಬಾ. ಜೈಸೆ ಅನ್ಯ ಸಬ್ ಬಾತೋಂ ಕಾ ಪ್ಲ್ಯಾನ್ ಅವ್ರ ಡೇಟ್ ಫಿಕ್ಸ್ ಕರ್ತೆ ಹೋ. ಎಲ್ಲ ಮಾತುಗಳಿಗೂ ಎಲ್ಲ ಪ್ಲ್ಯಾನ್ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಡೇಟ್ ಅಂತ ಫಿಕ್ಸ್ ಮಾಡ್ತೀರಲ್ಲ. जैसे अन्य सब बातों का प्लान और डेट फिक्स करते हो, वैसे ही संपूर्ण सफलता त्रिमूर्ति लाइट के साक्षात्कार मुहूर्त बनने का प्लान और डेट इस बार फिक्स करेंगे. ಫಿಕ್ಸ್ ಮಾಡೋ ಕೆಪಾಸಿಟಿ ಇದೆಯಾ ಡೇಟನ್ನು? ಎದರ ಡೇಟನ್ನು? ಸಂಪೂರ್ಣ ಸಫಲತೆಯ ತ್ರಿಮೂರ್ತಿ ಲೈಟ್, ತ್ರಿಮೂರ್ತಿಯ ಪ್ರಕಾಶವನ್ನು ಸಾಕ್ಷಾತ್ಕಾರ ಮುಹೂರ್ತ ಮಾಡೋಕ್ಕೆ ಪ್ಲ್ಯಾನ್ ಮತ್ತು ಡೇಟನ್ನು ಈ ಸಾರಿ ಫಿಕ್ಸ್ ಮಾಡ್ತೀರಾ? ಯಾ ಇಸ್ಕೆ ಲಿಯೆ ಕೊಯ್ ಅವ್ರ ಮೀಟಿಂಗ್ ಹೋಗಿ ಇದಕ್ಕಾಗಿ ಮತ್ತಿನ್ನೊಂದು ಮೀಟಿಂಗ್ ಮಾಡ್ತಿರೋ, ಇದೇ ಮೀಟಿಂಗ್ನಲ್ಲಿ ಫಿಕ್ಸ್ ಮಾಡ್ತಿರೋ ಅಥವಾ ಮತ್ತಿನ್ನೊಂದು ಮೀಟಿಂಗ್ ಮಾಡ್ತಿರೋ ಅಂತ ಕೇಳ್ತಾರೆ ಬಾಬಾ. साइंस वाले टाइम बॉम्ब बनाते हैं तो क्या आप टाइम बॉम्ब्स नहीं बनाते? ಬಾಬಾ ಹೇಳ್ತಾರೆ, ಸೈನ್ಸ್ನವರು ಕೂಡ ವಿಜ್ಞಾನಿಗಳು ಏನು ಮಾಡಿದ್ದಾರೆ, ಟೈಮ್ ಬಾಂಬ್ ತಯಾರು ಮಾಡಿದಾರಲ್ಲ. ಟೈಮ್ ಬಾಂಬ್ ಅಂದರೆ ಇಂಥ ಟೈಮ್ನಲ್ಲೇ ಆ ಬಾಂಬ್ ಏನಾಗಬೇಕು, ಬ್ಲಾಸ್ಟ್ ಆಗಬೇಕು ಅಂತ ಹೆಂಗೆ ಮಾಡಿದಾರೋ, ಕ್ಯಾ ಆಪ್ ಟೈಮ್ ಬಾಂಬ್ಸ್ ನಹಿ ಬನಾತೆ, ನೀವು ಕೂಡ ಟೈಮ್ ಬಾಂಬ್ ತಯಾರು ಮಾಡೋದಿಲ್ಲ ಏನು? आप सिर्फ बॉम्ब्स ही बनाते हो क्या, या सोचते हो कि अभी धरनी नहीं बनी है जो कि प्रत्यक्ष फल निकल आए. ಇನ್ನೂ ಮಾಡಿಲ್ಲೇನು, ಬಾಂಬ್ಸ್ ರೆಡಿ ಇಲ್ಲೇನು, ಇನ್ನು ಏನು ಈ ಥರ ಯೋಚನೆ ಮಾಡ್ತೀರೇನು? ಧರಣಿ ತಯಾರಾಗಿಲ್ಲ, ಹೆಂಗೆ ಪ್ರತ್ಯಕ್ಷ ಮಾಡೋದು ಅಂತ ಈ ಥರ ಎಲ್ಲ ಯೋಚನೆ ಮಾಡ್ತೀರೇನು? आजकल के ज़माने में धरनी को परिवर्तन करना कोई मुश्किल बात नहीं है. ಇವತ್ತಿನ ಕಾಲದಲ್ಲಿ ಧರಣಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಏನು ಅಷ್ಟೊಂದು ಕಷ್ಟದ ಕೆಲಸ ಅಲ್ಲ. कैसी भी धरनी में आजकल साइंस फल पैदा कर देती है ना. ಅವಾಗೆಲ್ಲ ಬೆಳೆ ಬೆಳಿಬೇಕು ಅಂತಂದರೆ ಇಂಥ ಭೂಮಿನೇ ಬೇಕು, ಇಂಥ ಫಲವತ್ತಾದ ಭೂಮಿನೇ ಬೇಕು ಅಂತ ಇರ್ತಿತ್ತು. ಇವತ್ತು ಸೈನ್ಸ್ ಏನು ಮಾಡಿದೆ, ಎಂಥ ಭೂಮಿನಲ್ಲಿನೂ ಎಂಥ ಬೆಳೆಯನ್ನು ಬೆಳೆಯುವಂಥ ವಿಜ್ಞಾನ ಇವತ್ತೇನಾಗಿದೆ, ಮುಂದುವರೆದಿದೆ. तो आप मास्टर सर्वशक्तिवान हो. ಬಾಬಾ ಹೇಳ್ತಾರೆ, ನೀವೇನಾಗಿದ್ದೀರಾ? ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀರಾ. ತಾಜ್ ತಖ್ತ್ और ತಿಲಕಧಾರಿ क्या न उम्मीदवार को उम्मीदवार नहीं बना सकते. ನೀವೆಲ್ಲ ಏನಾಗಿದ್ದೀರಿ? ತಾಜ್ ತಖ್ತ್, ಕಿರೀಟ ಹಾಕ್ಕೊಂಡು ಕೂಡೋರಾಗಿದ್ದೀರಾ. ಇಂಥವ್ರು ನೀವು ಏನು ಮಾಡಬೇಕು? ನ ಉಮೀದ್ವಾರ್ ಅಂದರೆ ಉದಾಸಿನಲ್ಲಿ ಕೂತಿರ್ತಕ್ಕಂಥ ಆತ್ಮಗಳನ್ನು ನಾವೇನು ಮಾಡಬೇಕಾಗಿದೆ, ಎಚ್ಚರಿಸಬೇಕಾಗಿದೆ. ಹಂಗೆ ಮಾಡೋಕ್ಕಾಗೋದಿಲ್ಲ ಏನು? असंभव को संभव करना यह चैलेंज आप ब्राह्मणों का स्वधर्म है. ಯಾವುದು ಅಸಂಭವ ಇದೆಯೋ
ಅದನ್ನು ಸಂಭವವನ್ನಾಗಿ ಮಾಡ್ತಕ್ಕಂಥ ಚಾಲೆಂಜ್ ಮಾಡೋದು ನೀವು ಬ್ರಾಹ್ಮಣರ ಸ್ವಧರ್ಮ ಇದೆ. ಅರ್ಥಾತ್ धारणा है तो स्वधर्म में स्थित होना सहज है या कठिन है. ಬಾಬಾ ಕೇಳ್ತಾರೆ, ಧಾರಣ ಮಾಡ್ಕೊಳ್ಳೋದು, ಸ್ವಧರ್ಮದಲ್ಲಿ ಸ್ಥಿತ ಆಗೋದು ಸಹಜ ಇದೆಯೋ ಕಠಿಣ ಇದೆಯೋ? ಏನು ಅನ್ನಿಸ್ತಿದೆ? ಬೋರ್ಡ್ ಜೋ ಲಗಾತೆ ಹೋ ಉಸ್ಮೇ ಕ್ಯಾ ಲಿಖ್ತೆ ಹೋ? ಬೋರ್ಡ್ ಹಾಕ್ತೀರಾ, ಅದ್ರ ಮೇಲೆ ಏನು ಬರೀತೀರಾ? 1 ಸೆಕೆಂಡ್ ಮೇ ಜನ್ಮಸಿದ್ಧ ಅಧಿಕಾರ ಪ್ರಾಪ್ತ ಕರ್ ಲೋ. ನಾವೆಲ್ಲ ಹೇಳ್ತೀವಿ, ಒಂದೇ ಸೆಕೆಂಡಿನಲ್ಲಿ ನೀವು ಜನ್ಮಸಿದ್ಧ ಅಧಿಕಾರ ಪಡ್ಕೊಳ್ಬೋದು, ಬ್ರಹ್ಮಕುಮಾರಿ ಸೆಂಟರ್ನಲ್ಲಿ ಬರ್ರಿ, ಗೀತಾ ಪಾಠಶಾಲಾ ಬರ್ರಿ ಅಂತೇಳಿ ಬೋರ್ಡ್ ಹಾಕ್ತೀರಾ. तो ज़रूर 1 सेकंड में प्राप्त करने का प्लान प्रैक्टिकल में है, तब तो लिखते हो ना. ಅಷ್ಟು ಧೈರ್ಯವಾಗಿ ಬರೀತೀರಾ, ಒಂದೇ ಸೆಕೆಂಡಿನಲ್ಲಿ ಜನ್ಮಸಿದ್ಧ ಅಧಿಕಾರ ತಗೊಳ್ತೀವಿ ಅಂಥೇಳಿ ಅಂತಂದರೆ ಅದು ಪ್ರಾಕ್ಟಿಕಲಲ್ಲಿ ಸಾಧ್ಯ ಇದೆ ಅಂತಾನೆ ಅಲ್ಲ. तो यही असंभव को संभव होने का चैलेंज करते हो ना. ಇದೇ ಅಸಂಭವವನ್ನು ಸಂಭವ ಮಾಡೇ ಮಾಡ್ತೀವಿ ಅನ್ನೋ ಚಾಲೆಂಜ್ ಮಾಡ್ತೀರಲ್ಲ. तो ऐसा फास्ट कर्तव्य कब से शुरू करेंगे? ಇಂಥ ಫಾಸ್ಟ್ ಕರ್ತವ್ಯವನ್ನು ಯಾವಾಗ ಶುರು ಮಾಡ್ತೀರಾ? ಯಾವ ಕರ್ತವ್ಯ? ಏನು ಮಾಡಂತ ಹೇಳಿದ್ರು ಬಾಬಾ? ಸಾಕ್ಷಾತ್ಕಾರ. 3 ಪ್ರಕಾಶದಿಂದ ಸಾಕ್ಷಾತ್ಕಾರ ಮಾಡೋದು. ಯಾವುದ್ಯಾವುದು? ಪವಿತ್ರತೆಯ ಪ್ರಕಾಶ, ದಿವ್ಯ ದೃಷ್ಟಿಯ ಪ್ರಕಾಶ, ಮಸ್ತಕ್ ಮಣಿಯ ಪ್ರಕಾಶ. ಇದು ಅಸಂಭವ ಬೇರೆದವ್ರಿಗೆ, ಆದರೆ ನೀವು ಮಕ್ಕಳಿಗೆ ಅದು ಸಂಭವವಿದೆ. ಇದನ್ನು ಏನು ಮಾಡಿ? ಶುರು ಮಾಡಿ. ಲೇಕಿನ್ ಬೋರ್ಡ್ ಕೆ ನೀಚೆ ಅವ್ರ ಭೀ ಶಬ್ದ ಲಿಖ್ತೆ ಹೋ. ಮತ್ತು ಇನ್ನೊಂದು ಶಬ್ದ ಬರೀತೀರಾ ಬೋರ್ಡ್ ಕೆಳಗಡೆ. ಏನು? ಅಭಿ ನಹಿ ತೋ ಕಭಿ ನಹಿ. ಅದು ಒಂದು ಹಾಕ್ತೀರಾ ಮೇಲೆ, ಅದ್ರ ಕೆಳಗಡೆ ಇದೊಂದು ಹಾಕ್ತೀರಾ. ಈಗಿಲ್ಲದಿದ್ದರೆ ಹಿಂದೆಂದಿಗೂ ಇಲ್ಲ, ಅದಕ್ಕೆ ಮಕ್ಕಳೇ ಇವತ್ತೇ ಬನ್ನಿ ಅಂತ ಬೋರ್ಡ್ ಹಾಕ್ತೀರಾ. ಅದಕ್ಕೆ ಬಾಬಾ ಹೇಳ್ತಾರೆ, ಫಿರ್ ತೋ ಅಬ್ ಸೆ ಹಿ ಹೋನಾ ಚಾಹಿಯೇನಾ. ಹಾಗಂದರೆ ಈ ಕ್ಷಣದಿಂದನೇ ಏನಾಗಬೇಕು? ಶುರು ಆಗಬೇಕು. ಯಾವ್ದು ಶುರು ಆಗಬೇಕು? ಸಾಕ್ಷಾತ್ಕಾರ ಶುರು ಮಾಡ್ಕೊಳ್ಳಿಕ್ಕೆ ಏನು ಹೇಳಿದ್ರು? 3 ಮಾತುಗಳು. ಪವಿತ್ರತಾ, ದಿವ್ಯ ದೃಷ್ಟಿ, ಮಸ್ತಕ್. ಅಂದ್ರೇನು? ಸದಾ ಸ್ಮೃತಿನಲ್ಲಿರಬೇಕು, ನಾನು ಆತ್ಮ ಅಂತ ಹೇಳಿ. ಬಾಬಾ ಹೇಳ್ತಾರೆ, ತೋ ಇಸ್ ವರ್ಷ ಮೇ ಕೋಯಿ ಐಸಾ ಅನೋಖಾ ಪ್ಲ್ಯಾನ್ ಬನಾವ್. ಈ ವರ್ಷದಲ್ಲಿ ಅಂಥ ಒಂದು ಶ್ರೇಷ್ಠ ಪ್ಲ್ಯಾನ್ ಮಾಡಿ. ಪಹಲೆ ಕ್ಯಾ ಸಾಕ್ಷಾತ್ಕಾರ ಮೂರ್ತ ತಯಾರು ಹೋ. ಮೊದಲೇನು? ಸಾಕ್ಷಾತ್ಕಾರ ಮೂರ್ತ ಆಗ್ಲಿಕ್ಕೆ ತಯಾರಾಗಿದ್ದೀರೇನು? ಕ್ಯೋಂಕಿ ಭಕ್ತಿ ಮೇ ಭಿ ನಿಯಮ ಹೈ ಕಿ ಜರಾ ಭಿ ಖಂಡಿತ ಮೂರ್ತಿ ಪೂಜ್ಯ ಯಾ ಮಂದಿರ್ ಕೆ ಯೋಗ್ಯ ನಹಿ ಬನ್ ಸಕ್ತಿ. ನಮ್ಮ ಯಾದ್ಗಾರನೇ ಇದು. ಭಕ್ತಿ ಮಾರ್ಗದಲ್ಲಿನೂ ಯಾವುದೋ ಒಂದು ಫೋಟೋ ಆಗಲಿ, ಮೂರ್ತಿ ಆಗಲಿ, ಒಂದು ಸ್ವಲ್ಪ ಎಲ್ಲರ ವಿಘ್ನ ಆಯಿತು ಅಂತಂದರೆ ಅದು ಪೂಜೆಗೆ ಯೋಗ್ಯ ಅಲ್ಲ ಅಂತ ಹೇಳ್ತೀವಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಅವ್ರು ನ ದರ್ಶನೀಯ ಮೂರ್ತಿ ಹಿ ಬನ್ ಸಕ್ತಿ ಹೇ. ಅದನ್ನು ದರ್ಶನಕ್ಕೂ ಇಡೋದಿಲ್ಲ. ಡ್ರಾಮಾ ಕಾ ಪರ್ದಾ ಖುಲ್ ಜಾಯೆ और मूर्ति संपन्न नहीं हो तो क्या यह शोभेगा. ನಾಟಕದ ಪರದೆ ಓಪನ್ ಆಯಿತು ಅಂತಂದರೆ ಆವಾಗ ಮೂರ್ತಿ ಸಂಪನ್ನ ಇಲ್ಲ ಅಂತಂದರೆ ಚಲೋ ಅನ್ನಿಸ್ತದೇನು? ಶೋಭೆಗ. ಜೈಸೆ ಶೃಂಗಾರ ಮೇ 16 ಶೃಂಗಾರ ಪ್ರಸಿದ್ಧ ಹೇ. ಶೃಂಗಾರದಲ್ಲೇ ಎಷ್ಟು 16 ಕಲೆಗಳ ಶೃಂಗಾರ ಇದೆ. ಷೋಡಶಿ ಅಂತ ಹೇಳ್ತಾರಲ್ಲ ಹೊರಗಡೆ. 16 ಕಲೆಗಳ ಶೃಂಗಾರ. ಅದು ಯಾರು? ನಮ್ಮದೇ ಯಾದ್ಗಾರ. ಸತ್ಯಯುಗದಲ್ಲಿ ನಾವು 16 ಕಲೆಗಳ ಸಂಪನ್ನ ಆಗಿರೋದ್ರಿಂದ ಅದು ಲೌಕಿಕದಲ್ಲಿ ಅದನ್ನು ತಗೊಂಡಿದ್ದಾರೆ. ಯಾ ಸಮಯ ಪರ್ ಜಿಸ್ ಕಲಾ ಕಿ ಅವಶ್ಯಕತಾ ಹೋ ಕ್ಯಾ ಉಸ್ ಸಮಯ ವಹ ಕಲಾ ಸ್ವರೂಪಿ ನಹಿ ಲಾ ಸಕ್ತೆ. ಯಾವ ಸಮಯದಲ್ಲಿ ಯಾವ ಕಲೆಯ ಅವಶ್ಯಕತೆ ಇದೆ ಆ ಸಮಯದಲ್ಲಿ ಆ ಸ್ವರೂಪದಲ್ಲಿ ಸ್ಥಿತ ಆಗ್ತಿರೇನು? ಅಶಾಂತಿ ವಾತಾವರಣ ಇದ್ದಾಗ ನಾವು ಯಾವ ಸ್ಥಿತಿನಲ್ಲಿರಬೇಕು? ಏಕ್ದಮ್ ಶಾಂತ ಸ್ಥಿತಿನಲ್ಲಿ ಕೂಡ್ತೀವ? ಅದು ಬರ್ತದೇನು ಅಂತ ಕೇಳ್ತಾರೆ ಬಾಬಾ. ಯದಿ ಸ್ಮೃತಿ ಮೇ ಆತಾ ಹೇ ಲೇಕಿನ್ ಸ್ವರೂಪೇ ನಹಿ ಆತಾ. ನೆನಪಾಗ್ತದೆ, ಅಶಾಂತ ಐತಿ, ನಾನು ಶಾಂತೊಳಗಿರಬೇಕು ಅಂತಿರ್ತೀವಿ, ಆದರೆ ಸ್ವರೂಪದಲ್ಲಿ ಬರ್ಲಿಕ್ಕತ್ತದೇನೋ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಯದಿ ಸ್ಮೃತಿ ಮೇ ಆತಾ ಹೇ ಲೇಕಿನ್ ಸ್ವರೂಪೇ ನಹಿ ಆ ಪಾತಾ ಹೋ ತೋ ಆಪ್ಕೋ ಸಫಲತಾ ಕೈಸೆ ಹೋಗಿ.
ಹಿಂಗೆ ಮಾಡಿದರೆ ನಿಮಗೆ ಸಫಲತೆ ಯಾವಾಗ ಆಗ್ತದೆ, ಹೆಂಗಾಗ್ತದೆ? ಯದಿ ಯುದ್ಧ ಸ್ಥಳ ಮೇ ಸಮಯ ಪರ್ ಶಸ್ತ್ರ ಉಪಯೋಗ ಮೇ ನ ಲಾ ಸಕೋ, ಯುದ್ಧದ ಸ್ಥಳದಲ್ಲಿ ಒಬ್ಬ ಖಡ್ಗ ತೊಗೊಂಡು ಯುದ್ಧ ಮಾಡ್ಲಿಕ್ಕೆ ಬಂದಾಗ ನಾವು ಬಿಲ್ಲು ಬಾಣ ತೊಗೊಂಡು ನಿಲ್ಲಿಕ್ಕಾಗತ್ತೇನು? ಅವ ಯಾವ ಶಸ್ತ್ರ ತಗೊಳ್ತಾನೋ ನಾನು ಅದೇ ಶಸ್ತ್ರ ತೊಗೊಂಡು ಏನು ಮಾಡಬೇಕಾಗ್ತದೆ? ಯುದ್ಧ ಮಾಡಬೇಕಾಗ್ತದೆ. ಅದಕ್ಕಾಗಿ ಎಲ್ಲ ಶಸ್ತ್ರಗಳು ನನ್ನ ಹತ್ರ ಏನಿರಬೇಕು? ತಯಾರಿ ಇರಬೇಕು. ಯಾವಾಗ ಯಾವ ಶಸ್ತ್ರ ಬೇಕೋ ಅದನ್ನು ಉಪಯೋಗದಲ್ಲಿ ತಗೊಂಡು ಬರ್ತೀರೇನು ಅಂತ ಕೇಳ್ತಾರೆ ಬಾಬಾ. ತೋ ಕ್ಯಾ ವಿಜಯ್ ಹೋಗಿ, ವಿಜಯ ಆಗ್ತದೇನು? ಪೆಹಲೆ ಸ್ವಯಂ ಕೋ ಸಂಪನ್ನ ಬನಾನೆಗೆ ಪ್ರಾಕ್ಟಿಕಲ್ ಪ್ಲ್ಯಾನ್ ಬನಾವು. ಮೊದಲ ನಿಮ್ಮಷ್ಟಕ್ಕೆ ನೀವು ಸಂಪನ್ನ ಆಗುವುದನ್ನು ಪ್ಲ್ಯಾನ್ ಮಾಡಿಕೊಳ್ಳಿ. ತೋ ಸಹಜ ಸಫಲತಾ ಆಪ್ಕೆ ಸಮ್ಮುಖ ಆ ಜಾಯೇಗಿ. ನಿಮ್ಮನ್ನು ನೀವು ಸಂಪನ್ನ ಆಗ್ತಕ್ಕಂಥ ಪ್ಲ್ಯಾನ್ ಮಾಡ್ಕೊಳ್ತಾ ಹೋಗ್ರಿ. ಆಮೇಲೆ ಸಹಜವಾಗಿ ಆಟೋಮೆಟಿಕ್ಕಾಗಿ ಏನಾಗ್ತದೆ? ಸಹಜವಾಗಿ ಸಫಲತೆ ನಿಮ್ಮ ಎದುರುಗಡೆ ಆಗ್ತದೆ. ಅಬ್ ತಕ್ ರಿಸಲ್ಟ್ ಕ್ಯಾ ದೇಖಿ ಹೇ? ಇಲ್ಲಿ ತನಕ ಫಲಿತಾಂಶವನ್ನು ಏನೇನು ನೋಡಿದ್ದೀರಾ? ನಿಮ್ಮ ಫಲಿತಾಂಶ ನೀವು ನೋಡ್ಕೊಡ್ರಿ ಎಲ್ಲಿಗಿದ್ದೀರಿ ಅಂತಾರೆ ಬಾಬಾ. ಸ್ವಯಂ ಕಿ ಓರ್ ಅನ್ಯ ಆತ್ಮಾओं की दोनों की सेवा साथ साथ और सदा रही. ಎರಡೂ ಇರಬೇಕಂತಾರೆ ಬಾಬಾ. ನಿಮ್ಮ ಸಂಪನ್ನತೆಯೂ ಇರಬೇಕು, ನಿಮ್ಮ ಪುರುಷಾರ್ಥನೂ ಇರಬೇಕು, ಜೊತೆಗೆ ಉಳಿದ ಆತ್ಮಗಳ ಸೇವೆಯೂ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ದೋನೋಂ ಕಾ ಬ್ಯಾಲೆನ್ಸ್ ಸಮಾನ್ ರಹೆ. ಎರಡೂ ಬ್ಯಾಲೆನ್ಸ್ ಸಮಾನ್ ಇರಬೇಕು. ಯಹ ದಿಖಾಯಿ ದೇತಾ ಹೈ, ಇದು ಕಾಣಿಸ್ತದೆ. दोनों का बैलेंस विश्व की सर्वात्माओं को ब्लिस दिलाने की निमित्त बनेंगे. ಈ ಎರಡೂಗಳನ್ನು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ವಿಶ್ವದ ಎಲ್ಲ ಆತ್ಮಗಳ ಆಶೀರ್ವಾದ ನಿಮಗೆ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ಯೂँ तो सर्व कार्य बाप का है. ಹಾಗೆ ನೋಡಿದ್ರೆ ಎಲ್ಲ ಕಾರ್ಯ ಯಾರ್ದಿದೆ? ಬಾಬಾಂದೇ ಇದೆ. लेकिन जैसे अन्य कार्य में निमित्त बने हुए हो तो इसमें क्यों भूल जाते हो? ಆದರೆ ಬಾಬಾ ನಮಗೊಂದು ಕಾರ್ಯ ಮಾಡೋಕ್ಕೆ ನಿಮಿತ್ತ ಮಾಡಿರ್ತಾರೆ, ಅದನ್ನು ನೀವು ಯಾಕೆ ಮರ್ತೀರಾ? जैसे भक्त लोगों को जब कोई कार्य मुश्किल लगता है तो भगवान के ऊपर रख देते हैं ना. ಭಕ್ತರು ಕೂಡ ಏನೋ ಒಂದು ಮಾಡಬೇಕಂತ ಹೋಗ್ತಾರೆ, ಅದು ಬಹಳ ಕಷ್ಟ ಅನ್ನಿಸ್ತದೆ. ಅವಾಗೇನು ಮಾಡಿಬಿಡ್ತಾರೆ ಅವರು? ಎಲ್ಲವನ್ನ ಭಗವಂತನ ಮೇಲೆ ಹಾಕಿಬಿಡ್ತಾರೆ. सहज में स्वयं और मुश्किल में भगवान. अब तो बाप ने सर्वशक्तियों का सर्व कर्तव्यों का आपको निमित्त बना दिया है ना. ಬಾಬಾ ಹೇಳ್ತಾರೆ ಸಹಜ ಮೇ ಸ್ವಯಂ. ಸರಳಿತ್ತು ಅಂತಂದರೆ ನಾವು ಮಾಡೋದು. ಮುಷ್ಕಿಲ್ ಮೇ ಭಗವಾನ್. ಭಾಳ ಕಷ್ಟ ಅನ್ನಿಸ್ತು ಅಂದರೆ ಏನು ಮಾಡಿಬಿಡ್ತೀವಿ? ಭಗವಂತನ ಮೇಲೆ ಹಾಕಿಬಿಡ್ತೀವಿ. ಅಪ್ತೋ ಈಗಂತೂ ಬಾಬಾ ಅವರು ಸರ್ವಶಕ್ತಿಗಳ ಮತ್ತು ಸರ್ವ ಕರ್ತವ್ಯಗಳಿಗೆ ಬಾಬಾ ಏನು ಮಾಡಿದ್ದಾರೆ? ನಿಮ್ಮನ್ನು ನಿಮಿತ್ತ ಮಾಡಿದ್ದಾರೆ. क्योंकि बाप ने स्वयं को वानप्रस्थी बनाकर आप सबको तख्तनशीन और ताजधारी बना दिया है. ಬಾಬಾ ಏನಾಗಿದ್ದಾರೆ? ಈಗ ವಾನಪ್ರಸ್ಥಿ ಆಗಿಬಿಟ್ಟಿದ್ದಾರೆ. ಭಲೆ ನಮ್ಮ ಹಿಂದೆ ಇರ್ತಾರೆ, ಇಲ್ಲ ಅಂತಲ್ಲ, ಆದರೆ ಮಾಡೋದು ಯಾರು ಮಾಡಬೇಕು? ನಾವೇ ಮಾಡಬೇಕು. ಯಾಕೆ? ಕಿರೀಟ ಹಾಕ್ಕೊಳ್ಳೋರು ಯಾರು? ನಾವ ಬಾಬಾನ? ಸತ್ಯುಗದಲ್ಲಿ ಕಿರೀಟ ಹಾಕ್ಕೊಳ್ಳೋರು ಯಾರು? ಸತ್ಯುಗದಲ್ಲಿ ಕಿರೀಟ ಹಾಕ್ಕೊಳ್ಬೇಕು ಅಂತಂದರೆ ಈಗ ನೀವೇನು ಮಾಡಬೇಕು? ಜವಾಬ್ದಾರಿಯ ಕಿರೀಟ ಹಾಕ್ಕೊಳ್ಬೇಕಾಗ್ತದೆ. ಎಲ್ಲನೂ ಯಾರ ಜವಾಬ್ದಾರಿ ಅದಿಲ್ಲ? ನಂದು ವೈಯಕ್ತಿಕ ಜವಾಬ್ದಾರಿ ಅಂತ ತಿಳ್ಕೊಬೇಕು. ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತಲ್ಲ, ನಂದೂ ಕೂಡ ಏನಿಲ್ಲ ಇದೆ? ಜವಾಬ್ದಾರಿ ಇದೆ. ಬಾಬಾ ಹೇಳ್ತಾರೆ ಜಿಮ್ಮೇವಾರಿಯ ರಹಿ ಹುಯಿ ಹೇ ವಹ ಅಬ್ ತುಮ್ ಬಚ್ಚೋಂ ಕಿ ಹೇ. ಏನೇನು ಬಾಬಾ ಮಾಡಬೇಕೋ ಎಲ್ಲ ಮಾಡಿದ್ದಾರೆ, ಇನ್ನು ಉಳಿದದ್ದು ಯಾರು ಮಾಡಬೇಕಾಗಿದೆ? ನೀವು ಮಕ್ಕಳಿಗೆ ಮಾಡೋಕ್ಕೆ ಬಾಬಾ ಬಿಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ ಬಾಬಾ ನಮಗೆ. ಹಾಂ, ಮದದ್ಗಾರ್ ಬಾಪ್ ಅವಶ್ಯ ಹೇ. ಬಾಬಾ ನಿಮ್ಮ ಜೊತೆಗಿದ್ದಾರೆ, ಸಹಾಯ ಇದ್ದಾರೆ. ಲೇಕಿನ್ ಸಾಕಾರ ಸ್ವರೂಪ ಮೇ ಅವ್ರ ನಾಮ್ ಬಾಲಾ ಕರ್ನೆ ಮೇ ಶೋಸ್ ಫಾದರ್ ಹೇ. ಆದರೆ ಬಾಬಾ ಹೇಳ್ತಾರೆ ಸಾಕಾರ ಸ್ವರೂಪದಲ್ಲಿ ಮಕ್ಕಳೇ ನೀವು ಮಾಡಬೇಕಾಗ್ತದೆ. ಮಕ್ಕಳು ನೀವು ಮಾಡಿ ಏನು ಮಾಡಬೇಕು? ಪರಮಾತ್ಮನ ಹೆಸರನ್ನು ಪ್ರಸಿದ್ಧಿ ಮಾಡಬೇಕು. ಇಷ್ಟೆಲ್ಲ ಶಕ್ತಿ ಇವ್ರಿಗೆ ಎಲ್ಲಿಂದ ಬರ್ತದೆ ಅಂತ ಅವ್ರಿಗೆ ಪ್ರಶ್ನೆ ಬರಬೇಕು. ಇದ್ರ ಹಿಂದೆ ಯಾರಿದ್ದಾರೆ?
ಆವಾಗ ಅವ್ರು ಏನು ಮಾಡ್ತಾರೆ, ಭಗವಂತನ ಹುಡುಕಕ್ಕೆ ಶುರು ಮಾಡ್ತಾರೆ. ನಾವೇ ಏನು ಮಾಡಲಿಲ್ಲ ಅಂದ್ರೆ ಇಷ್ಟೆಲ್ಲ ಶಕ್ತಿ ಅವ್ರಿಗೆ ಹೆಂಗೆ ಬರ್ತದೆ, ಎಲ್ಲಿಂದ ಬರ್ತದೆ ಅಂತ ಅವ್ರು ಪ್ರಶ್ನೆ ಮಾಡ್ಕೋಬೇಕು. ಬಾಬಾ ಹೇಳ್ತಾರೆ, इसलिए आप सभी जिम्मेवार आत्माएं हो परंतु साधारण आत्माएं नहीं हो. ನೀವ್ಯಾರು ಸಾಧಾರಣ ಆತ್ಮಗಳಲ್ಲ, ವಿಶ್ವ ಪರಿವರ್ತನೆ ಮಾಡೋಕ್ಕೆ ನಿಮ್ಮದು ಜವಾಬ್ದಾರಿ ಇದೆ ಅಂತ ಹೇಳ್ತಾರೆ ಬಾಬಾ. ಆಪ್ ಜ್ಞಾನಿ ತು ಆತ್ಮಾಯೇ ಅವ್ರ ವಿಜಯ ರತನ್ ಹೋ, ಸಮझा? ನೀವೆಂಥ ಆತ್ಮಗಳಿದ್ದೀರಾ? ಜ್ಞಾನೀತು ಆತ್ಮಗಳು, ಜ್ಞಾನ ಸ್ವರೂಪ ಆತ್ಮಗಳು, ವಿಜಯರತನ ಆತ್ಮಗಳು, ತಿಳಿತಾ? ಯಹ ಹೇ ಮಹಾರಥಿಯೋ ಕಾ ಕರ್ತವ್ಯ ಕಾರ್ಯ. ಮಹಾರಥಿಗಳ ಕಾರ್ಯ ಏನೇನಾಗಿದೆ? ವಿಶ್ವ ಪರಿವರ್ತನೆಯನ್ನು ಮಾಡಬೇಕು. ಅದರ ಜವಾಬ್ದಾರಿಯನ್ನು ನಾವು ಹೊತ್ಕೊಳ್ಬೇಕು. ಏನೇನು ಮಾಡಬೇಕಂತ ಹೇಳಿದ್ರು ಬಾಬಾ? ಪವಿತ್ರತೆಯ ಪ್ರಕಾಶ, ದಿವ್ಯ ದೃಷ್ಟಿ, ಮಸ್ತಕಮಣಿ, ಇದೆಲ್ಲ ಏನು ಮಾಡಬೇಕಾಗಿದೆ? ಸಾಕ್ಷಾತ್ಕಾರ ಮಾಡ್ತಕ್ಕಂಥ ಕಾರ್ಯ, ಜವಾಬ್ದಾರಿ ನಮ್ಮ ಮೇಲಿದೆ. ಪ್ರತ್ಯಕ್ಷ ಫಲಕ್ಕೆ ಪ್ರಾಕ್ಟಿಕಲ್ ಪ್ಲ್ಯಾನ್ ಬನಾನೆ ವಾಲೆ, ಪ್ರತ್ಯಕ್ಷ ಫಲದ ಪ್ರಾಕ್ಟಿಕಲದ ಪ್ಲ್ಯಾನ್ ಮಾಡ್ತಕ್ಕಂಥ ಆತ್ಮಗಳು ನೀವು. ಸದಾ ವಿಜಯಿ ಹಮಾರ ಜನ್ಮಸಿದ್ಧ ಅಧಿಕಾರ ಇದೆ. ಐಸೇ ಅಧಿಕಾರ ಪ್ರಾಪ್ತ ಕರ್ನೆ ವಾಲೆ, ಇಂಥ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಚಾಲೆಂಜ್ ಕೋ ಪ್ರಾಕ್ಟಿಕಲ್ ಮೇಲೆ ಆನೆ ವಾಲೆ. ನಾವೇನೇನು ವಾದ ಮಾಡಿದ್ದೀವೋ, ಚಾಲೆಂಜ್ ಮಾಡಿದ್ದೀವೋ, ಅದನ್ನೇನು ಮಾಡಬೇಕಾಗಿದೆ? ಪ್ರಾಕ್ಟಿಕಲಲ್ಲಿ ತಗೊಂಡು ಬರಬೇಕು. ಸದಾ ಸಂಪನ್ನ, ಏನರೇ ನಡೀಲಿ ನಾವು ಹೆಂಗಿರಬೇಕು? ಖುಷಿಯಾಗಿರಬೇಕು, ಸಂಪನ್ನಾಗಿರಬೇಕು. ಇದು ಇಂಪಾರ್ಟೆಂಟ್. ಬಾಬಾ ಹೇಳ್ತಾರೆ, ಸದಾ ಸಂಪನ್ನ साक्षात्कार मूर्त त्रिमूर्ति लय धारण करने वाले त्रिमूर्ति वंशी एक सेकंड में तीनों शक्तियों द्वारा. ಬಾಬಾ ಹೇಳ್ತಾರೆ, ಸದಾ ಸಂಪನ್ನ ಸಾಕ್ಷಾತ್ಕಾರ ಮೂರ್ತ ತ್ರಿಮೂರ್ತಿ ಪ್ರಕಾಶ ಧಾರಣೆಯನ್ನು ಮಾಡಿಕೊಂಡು ತ್ರಿಮೂರ್ತಿ ವಂಶಿ ಒಂದೇ ಸೆಕೆಂಡಿನಲ್ಲಿ ತೀನೋ ಶಕ್ತಿಗಳ ಮುಖಾಂತರ, ಮೂರೂ ಶಕ್ತಿಗಳ ಮುಖಾಂತರ ಜೊತೆಗೆ ಕೆಲಸವನ್ನು, ಕಾರ್ಯವನ್ನು ಮಾಡುವಂತಹ ಬಾಪ್ ದಾದಾರವರ ಸದಾ ಸಾಥಿ, ಸಹಯೋಗಿ, ಇಂಥ ಮಹಾವೀರಗಳಿಗೆ ಬಾಪ್ ದಾದಾ ಯಾದ್ ಪ್ಯಾರ್ ಮತ್ತು ಗುಡ್ ನೈಟ್, ನಮಸ್ತೆಯನ್ನು ಹೇಳ್ತಾರೆ ಬಾಬಾ. ಮುರಳಿ ಕಾ ಸಾರ್, ಇಡೀ ಮುರಳಿಯ ಸಾರಾಂಶ ಏನು? ಸ್ವಯಂಮೇ ಯಹ ದೇಖ್ತೆ ರಹೋ ಕಿ ಸದಾ ಸ್ಮೃತಿ ಸ್ವರೂಪ್. ಸ್ವಯಂನಲ್ಲಿ ಚೆಕ್ ಮಾಡ್ಕೊಳ್ಬೇಕು, ಕ್ಷಣಕ್ಕೆ ನಾ ಸ್ಮೃತಿನಲ್ಲಿ ಇದ್ದೀನಾ, ಪ್ರಜ್ಞೆ ಇದೆಯಾ ನನಗೆ? ಏನಂತ ಪ್ರಜ್ಞೆ ಇರಬೇಕು? ನನಾತ್ಮ ನನಾತ್ಮ ನನಾತ್ಮ. ಸದಾ ಸತೋ ಪ್ರಧಾನ್ ಆತ್ಮಿಕ ದೃಷ್ಟಿ, ಸದಾ ಹರ್ ಸಂಕಲ್ಪ ಬೋಲ್ ಕರ್ಮ ಪ್ಯೂರಿಟಿ. ಮಾತಿನಲ್ಲಿ, ಸಂಕಲ್ಪದಲ್ಲಿ, ಕರ್ತವ್ಯದಲ್ಲಿ, ಕರ್ಮದಲ್ಲಿ ಏನಿರಬೇಕು? ಪವಿತ್ರತಾ. ಝಲಕ್ ಕಹಾ ತಕ್ ಆಯಿ ಹೇ, ಈ ಪವಿತ್ರತೆಯ ಪ್ರಕಾಶ ಎಲ್ಲಿ ತನಕ ಬಂದಿದೆ? ತ್ರಿಮೂರ್ತಿ ಲೈಟ್ ಕಾ ಸಾಕ್ಷಾತ್ಕಾರ ಕರಾ ಸಕೆಂಗೆ, ಈ ತ್ರಿಮೂರ್ತಿ ಪ್ರಕಾಶದ ಸಾಕ್ಷಾತ್ಕಾರವನ್ನು ಮಾಡಿಸೋಕ್ಕಾಗತ್ತೆ ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.